ಹೌದು ಮೇಡಮ್. ಡಾಕ್ಟರ್, ಅಪ್ಪ ಹೇಗಿದ್ದಾರೆ ಇವಾಗ? ಅವ್ರ ಕಂಡೀಷನ್ನು ತುಂಬಾ ಕ್ರಿಟಿಕಲ್ ಆಗಿದೆ. ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ. ಡಾಕ್ಟರ್, ನಿಮ್ಮ ಕೈ ಮುಗಿದು ಕೇಳ್ಕೊತಿದ್ದೀನಿ, ಅವ್ರನ್ನ ಪ್ಲೀಸ್ ಉಳಿಸ್ಕೊಡಿ. ಅಪ್ಪಂಗೆ ಏನೂ ಆಗ್ಬಾರ್ದು. ಡಾಕ್ಟರ್, ಅವ್ರಿಗೇನಾದ್ರೂ ಆದ್ರೆ ನಾವು ಯಾರು ಜೀವಂತವಾಗಿರಲ್ಲ. ದಯವಿಟ್ಟು ಅವ್ರನ್ನ ಬದುಕಿಸ್ಕೊಡಿ ಪ್ಲೀಸ್ ಡಾಕ್ಟರ್. ನನ್ನ ಕೈಲಾದ ಪ್ರಯತ್ನ ನಾನು ಮಾಡ್ತೀನಮ್ಮ. ಎಲ್ಲರೂ ಧೈರ್ಯವಾಗಿರಿ. ಸ್ಟೆಥೋಸ್ಕೋಪ್ ಕೊಡಮ್ಮ. ಅಮ್ಮ, ಮನೇಲಿ ಏನಾಗಿತ್ತು? ಅಪ್ಪ ಯಾಕೆ ವಿಷ ಕುಡ್ತಿದ್ದಾರೆ? ನೀವು ಯಾಕಮ್ಮ ಏನು ಮಾತಾಡ್ತಿಲ್ಲ? ಅಪ್ಪ ವಿಷ ಕುಡಿಯುವಂಥದ್ದು ಏನಾಗಿತ್ತು? ಏನು ಆಗಿರ್ಲಿಲ್ವೋ? ಅಮ್ಮ, ಮನೇಲೇನೋ ಗಲಾಟೆ ಆಗಿದೆ, ನೀವದನ್ನ ಮುಚ್ಚಿಡ್ತಿದ್ದೀರಾ. ಹೇಳಿ ಅಮ್ಮ, ಮನೇಲಿ ಏನ್ ನಡೀತು ಹೇಳಿ. ಅಪ್ಪ ವಿಷ ಯಾಕೆ ಕುಡಿದ್ರು? ನಿಜವಾಗ್ಲೂ ವಿಷ ಯಾಕೆ ಕುಡಿದ್ರು ಅಂತ ನನಗ್ ಗೊತ್ತಿಲ್ಲ ಕಣೆ. ನನ್ ಮಾತ್ ನಂಬು ಸಪ್ತಮಿ. ಅಮ್ಮ, ನಿಮಗೆಲ್ಲ ಗೊತ್ತಿದೆ, ಆದ್ರೂ ನೀವೇನು ಹೇಳ್ತಿಲ್ಲ. ಹೇಳಿ ಅಮ್ಮ ಪ್ಲೀಸ್. ಹೀಗೆ ಬಿಟ್ರೆ ನಾನೇ ವಿಷ ಕುಡ್ಸಿದ್ದೀನಿ ಅಂತ ಹೇಳ್ತೀಯ ಅಲ್ವಾ? ನನ್ಗೇನು ಗೊತ್ತಿಲ್ಲ ಕಣೆ. ಅಮ್ಮ, ನಾನು ಮತ್ತೆ ಮತ್ತೆ ಕೇಳ್ತಿದ್ದೀನಿ, ದಯವಿಟ್ಟು ಮನೇಲಿ ಏನಾಯ್ತು ಅಂತ ಹೇಳಿ. ನಾನು ಅಡ್ಗೆ ಮನೇಲಿ ಕೆಲಸ ಮಾಡ್ತಾ ಇದ್ದೆ. ಅಳಿಯಂದ್ರ ನೋಡ್ಕೊಂಡ್ ಬರ್ತೀನಿ ಅಂತ ಹೊರಗಡೆ ಹೋದ್ರು. ಆಮೇಲೆ ಮನೆಗ್ ಬಂದವರೇ ರೂಮ್ ಒಳಗಡೆ ಹೊರಟೋದ್ರು. ಅಷ್ಟೇ ಕಣೆ ನಡೆದಿದ್ದು. ಅದಾದ್ಮೇಲೆ ಏನಾಯ್ತು ಅಂತ ನನಗೆ ಗೊತ್ತಿಲ್ಲ. ನೀನೇ ಬಂದು ನೋಡಿದ್ಯಲ್ಲ, ಅಷ್ಟೇ ಕಣೆ. ಇಷ್ಟೇ ಕಣೆ ನಿಜವಾಗ್ಲೂ ನಡೆದಿದ್ದು. ಅವ್ರು ಯಾಕೆ ವಿಷ ಕುಡಿದ್ರು, ಇದೆಲ್ಲ ಏನಕ್ಕಾಯ್ತು ಅಂತ ನನ್ಗೇನು ಗೊತ್ತಿಲ್ಲ ಕಣೆ. ದೇವ್ರಾಣೆಗಳು ನನ್ಗೇನು ಗೊತ್ತಿಲ್ಲ. ನನ್ನ ನಂಬಿ. ನೀವು ಹೇಳೋದು ನೋಡಿದ್ರೆ ಅಪ್ಪ ಬಾವು ನೋಡಕ್ ಹೋದಾಗ ಅಲ್ಲೇ ಏನೋ ನಡೆದಿದೆ ಅಂತ ಹೇಳ್ತಾ ಇದ್ದೀರಾ? ಯಾರು ಗೊತ್ತು, ನಡೆದಿದ್ರು ನಡೆದಿರ್ಬಹುದು. ಬಾವ ಅಪ್ಪನ್ಗೆ ಹಿಂಸೆ ಆಗೋ ತರ ಬೇಜಾರಾಗೋ ತರ ಯಾವತ್ತೂ ನಡ್ಕೊಂಡಿಲ್ಲ, ನಡ್ಕೊಳ್ಳೋದು ಇಲ್ಲ. ಅಂದ್ಮೇಲೆ ಅಲ್ಲೇನು ನಡೆದಿರಲ್ಲ. ಬಾವ ಅಪ್ಪನ ಮೇಲೆ ಎಷ್ಟು ಗೌರವ ಇಟ್ಕೊಂಡಿದ್ದಾರೆ ಅನ್ನೋದು ಎಲ್ಲರಿಗೂ ಗೊತ್ತು. ಅಂದಮೇಲೆ ಅಪ್ಪ ಮನೆಗೆ ಬಂದ್ಮೇಲೆ ನೀವು ಅಪ್ಪನ ಜೊತೆ ಜಗಳ ಆಡಿದ್ದೀರಾ, ಅದಕ್ಕೆ ಅಪ್ಪ ವಿಷ ತಗೊಂಡಿದ್ದಾರೆ. ನಿಜ ತಾನೇ? ಸಾಕು ನಿಲ್ಸೋ, ಬಾಯಿಗೆ ಬಂದಿದ್ದೆಲ್ಲ ಮಾತಾಡ್ಬೇಡ. ಅಮ್ಮ ನಿಜ ಹೇಳಮ್ಮ, ಅಪ್ಪನಿಗೆ ಬೇಜಾರಾಗೋ ತರ ಏನ್ ಮಾತಾಡ್ದೆ? ನಿಜ ಹೇಳಮ್ಮ. ಏಯ್, ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳೆ. ನಿಮ್ಮಪ್ಪ ಈ ಸ್ಥಿತಿಗೆ ಬರೋಕೆ ನಾನೇ ಕಾರಣ ಅಂತ ನೀವಿಬ್ರು ಆಪಾದನೆ ಮಾಡಿದ್ರೆ ನಿಮ್ಗಳ ಹಲ್ಲು ಉದುರಿಸ್ಬಿಡ್ತೀನಿ. ಅಯ್ಯೋ, ಹಂಗಲ್ಲಮ್ಮ ಹೇಳಿದ್ದು. ಬಾಯಿ ಮುಚ್ಕೊಂಡು ನಿಂತ್ಕೊ ಅಂದೆ ತಾನೇ. ಅಮ್ಮ, ನೀವು ಸುಮ್ಮನಿರಿ ಅಮ್ಮ. ನೋಡೆ ಸಪ್ತಮಿ, ಇವರಿಬ್ರು ಮಾತಾಡೋದನ್ನ. ನಿಮ್ಮ ಅಪ್ಪ ವಿಷ ಕುಡಿಯೋದಕ್ಕೆ ನಾನೇ ಕಾರಣ ಅಂತ ಹೇಳ್ತಿದ್ದಾರೆ ಅಲ್ವೇ? ಅವ್ರಿಗೇನಾದ್ರೂ ಆದ್ರೆ ನಾನ್ ಬದುಕಿರ್ತೀನ ಹೇಳು? ಏನೋ ಕಿಟ್ಟಿ, ಹೇಳೆ ನಮ್ರತ, ಇದೆಲ್ಲ ನನ್ನಿಂದನೇ ಆಗ್ತಿರೋದು. ಅವರು ನಿಮ್ಮಿಬ್ರಿಗೂ ಅಪ್ಪ ಆಗೋಕ್ ಮುಂಚೆ ನನ್ ಗಂಡ ಆದವರು. ಅವ್ರು ಬದುಕ್ಲಿಲ್ಲ ಅಂದ್ರೆ ನಮ್ ಮನೆನೇ ಉಳಿಯಲ್ಲ ಅಂತ ಗೊತ್ತಿಲ್ವೇನ್ರೋ ನಿಮ್ಗೆ? ಇಷ್ಟೇ ಯಾಕೆ, ಇದಕ್ಕೂ ಮುಂಚೆ ನಾನು ಅವರು ಎಷ್ಟು ಸಲ ಜಗಳ ಆಡಿಲ್ಲ, ಎಷ್ಟು ಸಲ ಗಲಾಟೆ ಮಾಡಿಲ್ಲ, ಆವಾಗೆಲ್ಲ ವಿಷ ಕುಡಿಲಿಲ್ಲ.
ಹಾಗೆ ಸುಮ್ಮನೆ ಇದ್ದು ಇವಾಗ ವಿಷ ಕುಡಿತಾರ?